ಒಂದು ದಿನ ಸೋಮಾರಿಯಾದ ತಿಪ್ಪಣ್ಣ ತುಂಬಾ ಕುಡಿದು ಮನೆಗೆ ಬಂದ. ತಿಪ್ಪಣ್ಣ ತುಂಬಾ ಕುಡ್ದಿದ್ದಾನೆ ಅಂತ ಅವನ ಹೆಂಡತಿ ತುಂಬಾ ಕೋಪದಿಂದ, ಈ ಆಳಾದ ಮನುಷ್ಯ ಇವತ್ತು ಕೂಡ ಮತ್ತೆ ಕುಡ್ಕೊಂಡ್ ಮನೆಗ್ ಬಂದಿದ್ದಾರೆ, ನನಗೇನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಏನ್ರಿ, ನೀವೀಗೆ ಕುಡಿಯುವ ಹಣವನ್ನು ಮನೆಗೆ ಕೊಟ್ರೆ ಮನೆಗೆ 2 ದಿನಕ್ಕೆ ಬೇಕಾದ ವಸ್ತುಗಳನ್ನ ತಗೊಳ್ತೀನಲ್ವಾ? ಅಬ್ಬಬ್ಬಾ, ಮನೆಗ್ ಬಂದ ತಕ್ಷಣ ಏನೇ ನಿನ್ ತಲೆನೋವು, ಅದಕ್ಕೇನೆ ನಾನು ಕುಡ್ಕೊಂಬರೋದು. ಮೊದ್ಲು ಬಂದು ತಿನ್ರಿ ಹಾಗೆ ಅಂತ ಹೇಳಿದ ತಕ್ಷಣ ತಿಪ್ಪಡು ಅಲ್ಲಿಂದ ಏನು ಮಾತನಾಡದೆ ಹಿಂದೆ ಹೊರಟು ಹೋದ. ಆವಾಗ ನೋಡಿದ್ಲು, ತಿಮ್ಮಣ್ಣನ ಬಟ್ಟೆ ಪೂರ್ತಿಯಾಗಿ ಹರಿದೋಗಿತ್ತು. ಏನ್ರಿ ನಿಮ್ ಬಟ್ಟೆ ಈ ರೀತಿ ಹರಿದೋಗಿದೆ? ಎಲ್ಲಾದ್ರೂ ಕುಡ್ದು ಬಿಟ್ಟು ಯಾರ ಜೊತೆ ಆದ್ರೂ ಜಗಳ ಮಾಡ್ಕೊಂಡ್ರಾ? ಏನ್ರಿ, ಏನಾಯ್ತು ಹೇಳ್ರಿ? ಯಾರ ಜೊತೆ ಆದ್ರೂ ಜಗಳ ಮಾಡಿದ್ರಾ? ಆದ್ರೆ ಯಾರ ಜೊತೆ ಜಗಳ ಮಾಡುವ ಧೈರ್ಯ ನಿಮಗಿಲ್ಲ. ನಿಮ್ಮ ಬಟ್ಟೆ ಹೇಗೆ ಹಾಗೆ ಆಯ್ತು ಅಂತ ಹೇಳ್ರಿ. ಶಾಂತ ಕೇಳಿದ ತಕ್ಷಣ ತಿಮ್ಮಯ್ಯನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ, ನಾನು ಕುಡ್ಕೊಂಡು ನಾಯಿ ಜೊತೆ ಜಗಳ ಆಡ್ದೆ ಅಂತ ಇವಳಿಗೆ ಗೊತ್ತಾದ್ರೆ ಅಯ್ಯೋ ನನ್ನ ಬೈತಾಳಲ್ಲಪ್ಪ. ಮೊದ್ಲೇ ಇವಳು ಸರಿಯಾದ ಗಂಡು ಬಿರಿ. ಹೀಗೆ ಅವನು ಆಲೋಚನೆ ಮಾಡ್ತಿರುವಾಗ, ಏನ್ರಿ ಬಟ್ಟೆ ಹೇಗೆ ಅರ್ಧೋಯ್ತು ಅಂತ ನಾನ್ ಕೇಳ್ತಾ ಇದ್ರೆ ನೀವೇನೋ ಆಲೋಚನೆ ಮಾಡ್ತಾ ಇದ್ದೀರಾ? ಅದಾ, ಬರುವ ದಾರಿಯಲ್ಲಿ ನಾನು ಬಿದ್ಬಿಟ್ಟೆ ಕಣೆ, ಹಾಗೆ ಬಟ್ಟೆ ಹರಿದೋಗಿ ಹೀಗೆ ಗಲೀಜಾಗಿದೆ. ಹೌದಾ, ಅದೇನಾ ವಿಚಾರ? ಹಬ್ಬಬ್ಬ, ಹೀಗೆ ಸುಳ್ಳೇಳಕ್ಕೂ ನಿಮಗೆ ತುಂಬಾನೇ ಧೈರ್ಯ ಬೇಕು ರೀ. ನಿಮ್ಮಂತವನಿಗೆ ಮನೇಲೇನಾದ್ರೂ ಕೆಲಸ ಮಾಡಿ ಅಂದ್ರೆ ನಿಮ್ ಕೈಯಲ್ಲಿ ಸಾಧ್ಯನೇ ಇಲ್ಲ. ಆದ್ರೆ ಕೆಲ್ಸಕ್ಕೆ ಹೋಗದೆ ಹೊಟ್ಟೆ ತುಂಬಾ ಕುಡಿದು ನಾಯಿಗಳ ಜೊತೆ ಜಗಳ ಆಡಕ್ಕೆ ಮಾತ್ರ ನಿಮ್ಗೆ ಧೈರ್ಯ ಇದೆ. ನನ್ನ ತಲೆಯಲ್ಲಿರುವ ಹಣೆ ಬರಹ ಇಷ್ಟೇ. ನಿಮ್ಮ ಸೋಮಾರಿತನ ದರಿದ್ರ ನನ್ನ ತಲೆಯಲ್ಲಿ ಸುತ್ಕೊಂಡಿದೆ. ಇಷ್ಟು ದೊಡ್ಡವನಾಗಿ ಬೆಳ್ಕೊಂಡು ಕುಡ್ದು ಹಾಳಾಗಿ ರಸ್ತೆಯಲ್ಲಿ ಇರೋರ್ ಜೊತೆ ಜಗಳ ಮಾಡ್ಕೊಂಡು ನಾಯಿ ಬಾಯಿಗೆ ಬಿದ್ದು ಬರ್ತಿರಲ್ವ ನೀವು? ಏಯ್, ಯಾಕೆನೆ ಬೈತೀಯಾ? ನೀನ್ ಊಟ ಬೇಡ ಏನು ಬೇಡ, ನಾನು ಹೋಗಿ ಮಲ್ಕೋತೀನಿ. ಹೊರಗಡೆ ಹೋಗಿ ಗಂಡ್ಸಾಗಿ 4 ರೂಪಾಯಿ ಸಂಪಾದನೆ ಮಾಡಕ್ಕೆ ಮಾತ್ರ ಆಗಲ್ಲ. ಹೊರಗಡೆ ಹೋಗಿ ಕುಡ್ಕೊಂಡು ಕುಡಿಯಕ್ಕೆ ಹಣ ಇಲ್ಲದಿದ್ರೆ ಹೊಲನ ಮಾರಿ ಕುಡಿತಾರೆ. ಅಯ್ಯೋ ದೇವ್ರೆ, ಇಂಥ ಮನುಷ್ಯನ್ ಜೊತೆ ನನ್ ಜೀವನ ಹೇಗಪ್ಪ ಸಾಗ್ಸೋದು? ನನ್ ಜೀವನ ಹಾಳೆ. ಹಬ್ಬಬ್ಬಾ, ಈ ರೀತಿ ಅರ್ಥ ಇಲ್ಲದ ಮಾತು. ಅಯ್ಯೋ ದೇವ್ರೆ, ಇನ್ನು ಇದು ಎಷ್ಟು ದಿನ? ಹೀಗೆ ತಿಮ್ಮಣ್ಣ ಅವನ ಮನಸ್ಸಲ್ಲಿ ಆಲೋಚನೆ ಮಾಡ್ತಿದ್ಲು. ಆದ್ರೂ ಶಾಂತ ಅವನನ್ನು ಬೈಯದ್ನ ಬಿಡ್ಲೇ ಇಲ್ಲ. ತಿಪ್ಪಣ್ಣ ಹೆಂಡತಿ ಜೊತೆ ಬೈಗುಳ ತಿನ್ಕೊಂಡು ಹಾಗೇನೆ ಮಲ್ಕೊಂಡ. ಹೀಗೆ ಆ ದಿನ ಕಳೆಯಿತು. ಈ ಕಡೆ ಊರಿನ ಅಧ್ಯಕ್ಷರ ಮನೆ ಮುಂದೆ ಊರಿನ ಅಧ್ಯಕ್ಷರಿಗೂ ಮೇಸ್ಟ್ರಿಗೂ ಒಂದು ವಿವಾದವಾಗ್ತಿತ್ತು. ಅಯ್ಯ, ಊರಲ್ಲಿ ಅರ್ಧಕ್ಕೆ ಅರ್ಧ ಜನ ಸೋಮಾರಿಗಳಿದ್ದಾರೆ. ಮೊನ್ನೆ ದಿನ ಪಕ್ಕದೂರಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡಕ್ಕೆ ಹೋದಾಗ ಆ ಊರಲ್ಲಿ ನಮ್ಮ ಊರಲ್ಲಿ ತುಂಬಾ ಸೋಮಾರಿಗಳಿದ್ದಾರೆ ಅಂತ ನಮ್ಮ ಊರಿನ ಬಗ್ಗೆ ಮಾತಾಡ್ತಾ ಇದ್ರು. ಇವಾಗ ಏನ್ ಮಾಡೋದು ಮಾಸ್ಟ್ರೇ? ನಮ್ಮ ಊರು ಹೀಗೇನೆ ಇದ್ರೆ ನಮ್ಮ ಊರಿನಲ್ಲಿ ಸೋಮಾರಿಗಳೇ ಜಾಸ್ತಿ ಆಗ್ತಾರೆ. ಆದ್ರಿಂದ ಸೋಮಾರಿಗಳನ್ನ ನಮ್ಮ ಊರಿಂದ ಹೊರಗಡೆ ಕಳಿಸಿದ್ರೆ ಹೇಗೆ? ಏನ್ ಹೇಳ್ತೀರಾ ಮೇಸ್ಟ್ರೇ? ಈ ವಿಷಯವನ್ನು ಊರೊಳಗೆ ಡಂಗೂರ ಸಾರಿಸ್ತೀನಿ. ಹಾಗೆಂತ ಆ ವಿಷಯವನ್ನು ಊರೊಳಗೆ ಡಂಗೂರ ಸಾರಿಸಿದ್ರು. ಹೀಗೆ ಡಂಗೂರ ಸಾರಿಸುವ ಕನಕಯ್ಯ, ಹೇಳ್ರಪ್ಪೋ ಕೇಳ್ಕೊಳ್ಳಿ, ಊರಿನ ಅಧ್ಯಕ್ಷರು ಮೇಸ್ಟ್ರು ಇಬ್ಬರು ಸೇರಿ ತೆಗೆದುಕೊಂಡ ತೀರ್ಮಾನ ಏನಂದ್ರೆ, ಈ ದಿನದಿಂದ ಊರಲ್ಲಿ ಯಾರು ಕೆಲಸಕ್ಕೆ ಹೋಗದೇನೆ ಮನೆಯಲ್ಲಿ ಸೋಮಾರಿಯಾಗಿ ಇದ್ದಾರೋ ಅವರನ್ನು ಈ ಊರಿಂದ ಹೊರಗೆ ಕಳಿಸ್ತಾರಪ್ಪೋ. ಊರಿನ ಜನರೆಲ್ಲ ಇದನ್ನ ಗಮನ ಇಟ್ಟು ಕೇಳ್ಕೊಳ್ಳಿ. ಈ ಊರಲ್ಲಿ ಯಾರೆಲ್ಲ ಬದಲಾಗಬೇಕು ಅನ್ಕೊಂಡಿದ್ದೀರೋ ಅಂಥವರಿಗೆ ಒಂದು ಅವಕಾಶ ಕೊಡ್ತೀವಿ. ಅಂಥವ್ರು ಯಾರಾದ್ರೂ ಇದ್ರೆ ಊರಿನ ದೊಡ್ಡ ಮನುಷ್ಯರ ಜೊತೆ ಹೋಗಿ ಮಾತಾಡ್ರಪ್ಪೋ. ಆ ಮಾತುಗಳನ್ನು ಕೇಳಿಸಿಕೊಂಡ ತಿಪ್ಪಣ್ಣನ ಹೆಂಡತಿ ಶಾಂತ, ಅಯ್ಯೋ ಸೋಮಾರಿ ಗಂಡನೆ, ಆ ಮಾತ್ನ ನಿನ್ ಕಿವಿ ಕೊಟ್ಟು ಕೇಳಿದೀಯಾ ಇಲ್ವಾ? ಇವಾಗ್ಲಾದ್ರೂ ಒಬ್ಬ ಮನುಷ್ಯನಾಗಿ ಬದಲಾಗಿ ಕೆಲ್ಸಕ್ಕೆ ಹೋಗ್ತೀಯಾ, ಇಲ್ಲ ಸೋಮಾರಿಯಾಗಿ ಇದ್ಕೊಂಡೆ ನಮ್ಮ ಊರಿನ ಅಧ್ಯಕ್ಷರ ಜೊತೆಯಿಂದ ಪೆಟ್ಟು ತಿಂದು ಹೊರಗೋಗ್ತೀಯಾ? ಅಯ್ಯೋ ಏನೇ ಬೆಳಿಗ್ಗೆ ನಿನ್ ರಾಮಾಯಣ ಏನೇ ಬೊಗಳಿದ್ದಾರೆ? ಏನು ಡಂಗೂರ ಸಾರಿಸಿದ್ರು ಅಂತ ಕೇಳ್ತಾ ಇದ್ದೀರಾ? ಈ ಊರೊಳಗೆ ಸೋಮಾರಿಗಳು ಯಾರಾದ್ರೂ ಇದ್ರೆ ಅವ್ರನ್ನ ಈ ಊರಿಂದ ಆಚೆ ಕಳಿಸ್ತಾರಂತೆ. ನೀವು ಪ್ರತಿದಿನ ಕುಡ್ಕೊಂಡ್ ಬಂದು ಹಾಗೇನೆ ಮಲ್ಕೋತಿರಲ್ವಾ? ಹೀಗೆ ಸೋಂಬೇರಿಯಾಗಿ ಇದ್ದೀರಲ್ವಾ? ನಿಮ್ಮಂತವ್ರು ತಿದ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಂತೆ. ಹೌದಾ? ಹಾಗಾದ್ರೆ ಇವಾಗ ಏನ್ ಮಾಡದೆ ಶಾಂತ? ಹಾಗೆ ಅಂತ ಕೇಳ್ತಾ ಇರುವಾಗ ಅದೇ ಸಮಯಕ್ಕೆ ಊರಿನ ಅಧ್ಯಕ್ಷರು ತಿಪ್ಪಡೂನ ಕರ್ಕೊಂಬರ್ಲಿಕ್ಕೆ 2 ವ್ಯಕ್ತಿಗಳನ್ನು ಕಳಿಸಿದ್ರು. ಏ ತಿಪ್ಪಣ್ಣ, ಬಾ, ಅಧ್ಯಕ್ಷರು ನಿನ್ನ ಕರ್ಕೊಂಬರಕ್ ಕೇಳಿದ್ದಾರೆ. ನೀವು ಮುಂದೆ ಹೋಗಿ, ನಾನು ಬರ್ತೀನಿ.
ಅದೆಲ್ಲ ಆಗೋದಿಲ್ಲ. ಯಜಮಾನ್ರು ಹೇಳಿದ್ದಾರೆ ನಿನ್ನ ಜೊತೆಗೇನೆ ಎಳ್ಕೊಂಡ್ ಬರ್ಲಿಕ್ಕೆ. ಆ ಕಡೆ ಒಬ್ಬ ಈ ಕಡೆ ಒಬ್ಬ ಅಂತ ತಿಪ್ಪಣ್ಣನನ್ನು ಎಳ್ಕೊಂಡು ಅಧ್ಯಕ್ಷರ ಬಳಿ ಹೋದ್ರು. ಹೀಗೆ ಸ್ವಲ್ಪ ಸಮಯದಲ್ಲೇ ಅವರ ಮನೆ ಮುಂದೆ ಹೋಗಿದ್ದ. ಲೇ ತಿಮ್ಮಣ್ಣ, ನಿನ್ನೆ ರಾತ್ರಿ ನೀನ್ ಮಾಡಿದ ಕೆಲಸ ಏನು? ಅಯ್ಯ, ನಾನೇನು ಮಾಡಿಲ್ಲಯ್ಯ. ಊರೊಳಗೆ ಹುಲಿ ಬಂದಿದೆ ಅಂತ ಕಾಪಾಡಿ ಅಂತ ಕಿರ್ಚ್ಕೊಂಡು ನಾನು ಆ ಕಡೆ ಬಂದಿದ್ದೆ ಕಣೋ. ಆವಾಗ ಗೊತ್ತಾಯ್ತು ನೀನ್ ಮಾಡಿರುವ ಕೆಲಸ. ಹುಲಿಯನ್ನೇ ನೀನು ಹಾಗೆ ಓಡಿಸಿದೀಯಾ ಅಂದ್ರೆ ನೀನು ಎಷ್ಟು ದೊಡ್ಡ ವೀರ ಕಣೋ. ನಿನ್ನಂಥವ್ರು ಈ ಊರಲ್ಲಿ ಇದ್ದೀರಾ ಅಂದ್ರೆ ನನಗೆ ಗರ್ವವಾಗಿದೆ. ಏನು, ನಿನ್ನೆ ರಾತ್ರಿ ನಾನು ಹುಲಿ ಜೊತೆ ಜಗಳ ಮಾಡಿದ್ನ? ಅಯ್ಯೋ ದೇವ್ರೇ, ನಾನು ನಾಯಿ ಅಂತ ಕುಡ್ದ ಮತ್ತಿನಲ್ಲಿ ಹುಲಿ ಜೊತೆನೇ ಜಗಳ ಮಾಡಿದ್ದೀನಾ? ನನ್ನ ಮೈ ಮೇಲೆ ಹುಲಿಯ ಗುರುತೇ ಇದ್ದಿದ್ದ, ನಾಯಿದಲ್ವಾ? ಏನೋ ತಿಪ್ಪಣ್ಣ, ನಾನು ನಿನ್ನ ಇಷ್ಟೊಂದು ಹೊಗಳ್ತಾ ಇದ್ರೆ ನೀನು ಕಿವಿಗೆ ಕೇಳದ ಹಾಗೆ ಏನು ಮಗ್ನನಾಗಿ ನಿಂತಿದೀಯಾ? ಅಯ್ಯ, ಅದು ಏನು ಇಲ್ಲಯ್ಯ. ನಿನ್ನೆ ರಾತ್ರಿ ಆ ಕಡೆ ಹೋಗ್ತಾ ಇದ್ನ, ಅವಾಗ ಹುಲಿ ನೋಡ್ದೆ. ಅದಕ್ಕೇನೆ ಅದನ್ನ ಅಲ್ಲಿಂದ ಓಡಿಸೋಣ ಅಂತ 2 ಏಟು ಬಾರಿಸ್ದೆ. ಅವಾಗ್ಲೇ ನನ್ನ ಮೇಲೆ ಈ ಗಾಯಗಳಾಗಿದ್ದು. ಇಲ್ಲಿ ನೋಡಿ ಹಾಗೆಂತ ಅವನ ಬೆನ್ನ ಮೇಲೆ ಇದ್ದ ಗುರುತುಗಳನ್ನು ತೋರಿಸಿದ. ಸಭಾಷ್ ಕಣೋ ತಿಮ್ಮಣ್ಣ, ನಮ್ಮ ಊರಲ್ಲಿ ತುಂಬಾ ಜನ ಸೋಮಾರಿಗಳಿದ್ದಾರೆ. ಅವರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಇಂದಿನಿಂದ ಆ ಸೋಮಾರಿಗಳಿಗೆ ನೀನೇ ಸರಿಯಾದ ಗುರು. ನೀನೇ ಅವರಿಗೆ ಪಾಠವನ್ನು ಕಲಿಸಿ ಪ್ರತಿಭಾವಂತರಾಗಿ ಮಾಡಬೇಕು. ಪ್ರತಿದಿನ ನಿನಗೆ ಸಂಬಳ ಹಾಕಿ ಕೊಡ್ತೀನಿ. ಸರಿ ಅಯ್ಯ. ಹೀಗೆ ಊರಿನ ಅಧ್ಯಕ್ಷರು ತಿಮ್ಮಣ್ಣನನ್ನು ಕರೆದು ಊರಿನ ಸೋಮಾರಿಗಳ ಜವಾಬ್ದಾರಿಯನ್ನು ಅವನ ಕೈಯಲ್ಲಿ ಒಪ್ಪಿಸಿದ. ತಿಮ್ಮಣ್ಣ ನಡೆದ ವಿಚಾರವನ್ನೆಲ್ಲ ಅವನ ಹೆಂಡತಿ ಜೊತೆ ಹೇಳಿದ. ಅಯ್ಯೋ ಅಯ್ಯೋ ಅಯ್ಯೋ, ಹೌದಾ? ನೀವು ನಿನ್ನೆ ರಾತ್ರಿ ಕಂಠಪೂರ್ತಿ ಕುಡಿದ ಮತ್ತಿನಲ್ಲೇ ಹಾಗೆ ಮಾಡಿದೀರಾ. ಇಲ್ಲದಿದ್ರೆ ನಿಮಗೆ ಅಷ್ಟೊಂದು ಧೈರ್ಯ ಎಲ್ಲಿಂದರಿ ಬಂತು? ಏನಾದ್ರೂ ಒಂದು ಕೆಲಸ ಹೇಳಿದ್ರೆ ಸೋಮಾರಿ ವೀರ, ನಿದ್ರೆ ಮಾಡುವ ವೀರ, ಕುಡಿಯುವಂತಹ ವೀರ. ಏ ಶಾಂತ, ಇವಾಗ ನೋಡೆ ನನ್ನ ವೀರತನವನ್ನು. ಸೋಮಾರಿಗಳಿಗೆ ನಾನೇ ದೊಡ್ಡ ನಾಯಕ. ಅಯ್ಯ ನನಗೆ ಪ್ರತಿದಿನ ಸಂಬಳ ಹಾಕಿ ಕೊಡ್ತೀನಿ ಅಂದಿದ್ದಾರೆ. ಹೀಗೆ ಮನೆಯೊಳಗೆ ಗಂಡ ಹೆಂಡತಿ ಇಬ್ರು ಮಾತಾಡ್ತಾ ಇರುವಾಗ ಬಾಗಿಲಲ್ಲಿ ನಿಂತು ಕೇಳಿಸ್ಕೊಳ್ತಾ ಇದ್ದ ಸೋಮಾರಿಗಳಲ್ಲಿ ಒಬ್ಬ ಸೋಮಯ್ಯ ನೋಡ್ದಾನು ತಿಮ್ಮಣ್ಣನ ಹೆಂಡತಿ ಅವ್ರನ್ನ ಹೇಗೆ ಹೊಗಳ್ತಾ ಇದ್ದಾರೆ ಅಂತ. ಶಾಂತ ಬೈತಾನೆ ಹೊಗಳ್ತಾ ಇದ್ದಾಳೆ ಅನ್ನುವುದು ಅವರಿಗೆ ಅರ್ಥವಾಗಲಿಲ್ಲ. ಒಂದು ದಿನ ಊರೊಳಗೆ ಕಳ್ಳರು ಬಂದಿದ್ದಾರೆ ಎಂಬ ವಿಚಾರವನ್ನು ತಿಳಿದುಕೊಂಡ ಅಧ್ಯಕ್ಷರು, ಲೇ ತಿಮ್ಮಣ್ಣ, ಎಲ್ಲರಿಗೂ ಧೈರ್ಯ, ಕಳ್ಳ ಬಂದ್ರೆ ಹೇಗೆ ಹಿಡಿಬೇಕು ಅಂತ ಎಲ್ಲವನ್ನೂ ಹೇಳಿಕೊಡು. ಅಯ್ಯ, ಎಲ್ರಿಗೂ ಹೇಳ್ಕೊಟ್ಟಿದ್ದೀನಿ. ಹೌದಾ, ಸರಿ. ಇವತ್ತಿಂದ ಸೋಮಾರಿಗಳನ್ನು ಕರ್ಕೊಂಡೋಗಿ ಊರಿನ ಆಚೆ ಇರು. ಸರಿ ಅಯ್ಯ. ಲೇ ಬಂಡ್ರೋ, ಇವತ್ತಿಂದ ನಮ್ಮ ಊರೊಳಗೆ ಕಳ್ಳರು ಬಾರದ ಹಾಗೆ ನೋಡ್ಕೊಳ್ಳುವ ಕೆಲಸ. ಹಾಗೆಂತ ಹೇಳಿ ಊರಿನ ಕಾಡಿನ ಭಾಗಕ್ಕೆ ಬಂದ. ಅಯ್ಯೋ, ಅವತ್ತೇನೋ ಕುಡ್ದ ಮತ್ತಲ್ಲಿ ಹುಲಿ ಜೊತೆ ಜಗಳ ಮಾಡಿದೆ. ಆದ್ರೆ ಇವಾಗ ಏನಪ್ಪ ಮಾಡೋದು? ಇಲ್ಲಿ ನೋಡ್ರೋ, ಎಲ್ಲರೂ ಆ ಮರದ ಮೇಲೆ ಹತ್ತಿ ಮಲ್ಕೊಳ್ಳಿ. ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನಿಂದ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ. ಎಲ್ಲರೋಗಿ ನೆಮ್ಮದಿಯಾಗಿ ನಿದ್ರೆ ಮಾಡಿ. ಹಾಗೆಂತ ಹೇಳಿದ. ಇದನ್ನೆಲ್ಲ ದೂರದಿಂದ ಅಧ್ಯಕ್ಷರು ಮೇಷ್ಟ್ರು ನೋಡ್ತಾ ಇದ್ರು. ನೋಡಿದ್ರ ಮೇಷ್ಟ್ರೆ, ತಿಮ್ಮಣ್ಣ ಎಷ್ಟು ದೊಡ್ಡ ಬುದ್ಧಿವಂತ ಅಂತ. ಕಳ್ಳರನ್ನು ಹಿಡಿಯಲು ಏನೋ ಉಪಾಯ ಮಾಡಿದಾನೆ. ಸರಿ ಅಯ್ಯ, ಏನ್ ನಡೀತದೆ ಅಂತ ನೋಡೋಣ. ಹಾಗೆ ಅಂತ ಇಬ್ಬರು ತೀರ್ಮಾನ ಮಾಡಿ ದೂರದಲ್ಲೇ ನಿಂತು ಅವನನ್ನು ನೋಡ್ತಾನೆ ನಿಂತಿದ್ರು. ಸ್ವಲ್ಪ ಹೊತ್ತಲ್ಲೇ ಅಲ್ಲಿಗೆ ಕಳ್ಳರು ಬಂದ್ರು. ತಿಮ್ಮಣ್ಣ ಮಲ್ಕೊಂಡಿರೋದ್ನ ನೋಡಿದ ಕಳ್ಳನಾದ ನಾಗಪ್ಪ, ಲೇ, ಈ ಊರಿನ ವೀರ ಇವನೇ ಆಗಿರ್ಬೇಕು. ಆದ್ರೆ ನಾವು ಬರ್ತೀವಿ ಅಂತ ಗೊತ್ತಿದ್ದು ಎಷ್ಟು ಧೈರ್ಯವಾಗಿ ಮಲಗಿದಾನೆ ನೋಡ್ದ. ಇವನು ಏನೋ ಉಪಾಯ ಮಾಡ್ಕೊಂಡೆ ಮಲಗಿದಾನೆ. ನಾವು ಒಂದು ಹೊರಟೋಗ್ಬೇಕು ಅಥವಾ ಹುಷಾರಾಗಿ ಇರಬೇಕು. ಹೀಗೆ ಅವರಿಬ್ಬರು ನೋಡ್ತಾ ಇದ್ದಂಗೆ ತಿಮ್ಮಣ್ಣ ಎದ್ದೇ ಬಿಟ್ಟ. ಅವರಿಬ್ಬರು ತಿಮ್ಮಣ್ಣನನ್ನು ನೋಡಿ ಹೆದರ್ಕೊಂಡು ಅವನ ಜೊತೆ ಕ್ಷಮೆ ಕೇಳಲು ಹೋಗಿ ಕ್ಷಮೆಯನ್ನು ಕೂಡ ಕೇಳಿದ್ರು. ತಿಮ್ಮಣ್ಣ ಅವರನ್ನು ನೋಡಿ ಕಿರುಚಿದ. ಭಯಕ್ಕೆ ಮರದ ಮೇಲೆ ಮಲಗಿದ್ದ ಸೋಮಾರಿಗಳು ಕಳ್ಳರ ಮೇಲೆ ಬಿದ್ರು. ಊರಿನ ಜನರೆಲ್ಲ ಕಳ್ಳರನ್ನು ಹಿಡ್ಕೊಂಡ್ರು. ಈ ಒಂದು ಸಣ್ಣ ಘಟನೆಯಿಂದ ತಿಮ್ಮಣ್ಣನ ಜೀವನವೇ ಬದಲಾಯಿತು. ಊರಿನ ಜನರೆಲ್ಲ ತಿಮ್ಮಣ್ಣನನ್ನು ಸೋಮಾರಿ ವೀರ ಅಂತ ಹೊಗಳ್ತಾ ಇದ್ರು. ಲೇ ಮಾದೇವಾ, ಲೇ ಮಾದೇವಾ. ಮಾದೇವ ಮನೆಯಿಂದ ಹೊರಗಡೆ ಬಂದ. ಏನು, ಹಾಗೆ ಸುಮ್ಮನೆ ಎತ್ತಿನ ಗಾಡಿಯಲ್ಲಿ ತಾಳೆ ಮರದ ಗ್ರಾಮ ತನಕ ಹೋಗಿ ಬರೋಣ. ತಾಳೆ ಮರದ ಗ್ರಾಮನ ಅದೆಲ್ಲಿದ್ಯಾ ಕಣೋ? ಮೊದಲು ಗಾಡಿ ಎತ್ತಿ ಬಾ,
ಹೋಗುವ ದಾರಿಯಲ್ಲಿ ಹೇಳ್ಕೊಂಡೋಗ್ತೀನಿ. ತಂಗಿಗೆ ಹೇಳಿ ಬರ್ತೀನಿರೋ, ನಾನೇ ಕರಿತೀನಿರು. ಜ್ಯೋತಿ, ಜ್ಯೋತಿ ಹಾಗೆ ಅಂತ ಜ್ಯೋತಿಯನ್ನು ಕರೆದ. ಸುಧಾಕರನ ಹೆಂಡತಿ ಜ್ಯೋತಿ ಹೊರಗಡೆ ಬಂದ್ಲು. ಅಮ್ಮ ತಂಗಿ, ನಾವು ತಾಳೆಮರ ಗ್ರಾಮದ ಬಳಿ ಹೋಗಿ ಬರ್ತೀವಿ. ಸರಿ ಅಣ್ಣ, ಹೋಗಿ ಬನ್ನಿ. ಏನ್ರಿ, ನಮ್ಮ ಅಣ್ಣನ ಬಿಸ್ಲಲ್ಲಿ ಕೂರಿಸ್ಬೇಡಿ, ಮೊದ್ಲೇ ಬಿಸ್ಲು ತುಂಬಾ ಜಾಸ್ತಿ ಆಗ್ತಿದೆ. ಸರಿ ಅಮ್ಮ ಜ್ಯೋತಿ, 3 ಗಂಟೆಯಲ್ಲಿ ಕ್ಯಾರೆಟ್ಟಿನಾಗೆ ಇರುವ ನಿನ್ನ ಹಣ್ಣ ನಿಂಬೆ ಹಣ್ಣಿನ ಹಾಗೆ ಬದಲಾಗಲ್ಲ. ನೀನು ಚಿಂತೆ ಮಾಡಬೇಡ, ನೆರಳಲ್ಲೇ ಕೂರಿಸ್ತೀನಿ. ಜ್ಯೋತಿ ಮನೆಯೊಳಗೆ ಹೋದ್ಲು. ಸುಧಾಕರ್, ಮಾಧವ ತಾಳೆ ಮರದ ಗ್ರಾಮಕ್ಕೆ ಎತ್ತಿನ ಗಾಡಿಯಲ್ಲಿ ಹೋದ್ರು. ಹೌದು ಸುಧಾಕರು, ಈ ತಾಳೆ ಮರದ ಗ್ರಾಮದ ಕತೆ ಏನು? ಓ ಅದ, ನನಗೆ ಗೊತ್ತಿರುವ ಹಾಗೆ ಈ ಊರಿನ ಹೆಸರು ಮೈಲಾರಂಧ್ರ. ಇದು ಬೆಟ್ಟ ಪ್ರಾಂತ್ಯ ಆದ ಕಾರಣ ಇಲ್ಲಿ ನೀರಿಗೆ ತೊಂದರೆ ಜಾಸ್ತಿ. ಅದರಿಂದ ಅಲ್ಲಿ ಬೆಳೆ ಚೆನ್ನಾಗಿ ಬೆಳೆಯೋದಿಲ್ಲ ಅಂತ ಆ ಊರಿನವರು ವಲಸೆ ಹೋಗ್ಬಿಟ್ರಂತೆ. ಅದಕ್ಕೆ ಆ ಊರಿನ ದೊಡ್ಡ ಮನುಷ್ಯ ಎಲ್ಲ ಮರಗಳ ಜೊತೆಗೆ ತಾಳೆ ಮರವನ್ನು ಹೆಚ್ಚಾಗಿ ಬೆಳೆಸಿದ್ರಂತೆ. ಹೀಗೆ ಹೇಳ್ತಾ ಮುಂದಕ್ಕೆ ಹೋಗುವಾಗ ತಾಳೆ ಮರದ ಗ್ರಾಮ ಬೋರ್ಡ್ ಬಂತು. ಆ ಬೋರ್ಡ್ ಅನ್ನು ಕೂಡ ತಾಳೆ ಮರದಲ್ಲಿ ಹಾಕಿರುವುದನ್ನು ನೋಡಿ, ಅರೆ ವಾ, ತಾಳೆ ಮರದ ಗ್ರಾಮದ ಬೋರ್ಡ್ ಅನ್ನು ಕೂಡ ತಾಳೆ ಮರದಲ್ಲೇ ಹಾಕಿದ್ದಾರೆ. ಇಷ್ಟೊಂದು ಬುದ್ಧಿವಂತರು ಕಣ ಇವರು. ಇದು ಊರಿನವರ ಬುದ್ಧಿವಂತಿಕೆ ಅಲ್ಲ, ರಾಘವಯ್ಯನ ಬುದ್ಧಿವಂತಿಕೆ. ಹಾಗಾದ್ರೆ ಇನ್ನು ಮುಂದಕ್ಕೆ ತಾಳೆ ಮರಗಳೇ ಸಿಗುತ್ತೆ ಅಂತೀಯಾ? ತಾಳೆ ಮರ ಮಾತ್ರ ಅಲ್ಲ ಕಣೋ, ಎಲ್ಲ ವಿಧದ ಮರಗಳು ಸಿಗುತ್ತೆ. ಆ ಮರಗಳೇ ಇವಾಗ ಊರಿನವರಿಗೆ ಜೀವನೋಪಾಯ. ತಾಳೆ ಮರಗಳು ಜಾಸ್ತಿ ಇರುವುದರಿಂದ ಆ ಊರಿಗೆ ತಾಳೆ ಮರದ ಗ್ರಾಮ ಅಂತ ಹೆಸರು ಬಂದಿದ್ಯಾ? ಸುಧಾಕರ್ ಎತ್ತಿನ ಗಾಡಿಯನ್ನು ಮುಂದೆ ಓಡಿಸಿಕೊಂಡು ಅವರಿಬ್ಬರು ಸ್ವಲ್ಪ ಸಮಯದಲ್ಲೇ ಬೆಟ್ಟದ ಪ್ರಾಂತ್ಯಕ್ಕೆ ಇಬ್ಬರು ಬಂದ್ರು. ಆ ಗ್ರಾಮ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿತ್ತು. ಎಲ್ಲ ಕಡೆ ಮರಗಳಿತ್ತು. ಮಹಾದೇವಿಗೆ ಕೂಡ ಖುಷಿಯಾಯಿತು. ಏನೋ ಇದು ಬರೀ ಮರದ ಸಂತೆಯಾಗಿದೆ. ಮರದ ಸಂತೆನೆ ಕಣೋ, ಪ್ರತಿದಿನ ಹೀಗೇನೆ. ತಾಳೆ ಹಣ್ಣು, ತಾಳೆ ಮರ, ಈ ಬಿಸಿಲು ಕಾಲ ಬಂದ್ರೂ ಸಾಕು ಈ ಊರಿನ ಜನರು ತಾಳೆ ಹಣ್ಣಿನ ವ್ಯಾಪಾರವನ್ನೇ ಮಾಡ್ತಾ ಇರ್ತಾರೆ. ಲೇ ಸುಧಾ, ನೀನ್ ಹೇಳುವಾಗ ನನ್ನಿಂದ ನಂಬಲು ಸಾಧ್ಯವಾಗ್ಲಿಲ್ಲ. ಆದ್ರೆ ಈ ಊರು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಹೀಗೆ ಮಾಧವ್ ಹೇಳ್ತಾ ಇರುವಾಗ, ಏನಪ್ಪ ಸುಧಾಕರು, ನೀನು ಹೇಳಿದ್ದ ನಿನ್ನ ಗೆಳೆಯ ಮಾದೇವ ಇವನೇನಾ? ಹೌದು ಅಣ್ಣವ್ರೆ, ಇವನು ಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಬಿಸಿಲು ಜಾಸ್ತಿ ಆಗಿರುವುದರಿಂದ 1 ವಾರ ಇದ್ದೋಗೋಣ ಅಂತ ಬಂದಿದ್ದಾನೆ. ಅದಕ್ಕೇನೆ ಈ ತಾಳೆ ಮರ ಗ್ರಾಮಕ್ಕೆ ಕರ್ಕೊಂಬಂದಿದ್ದೀನಿ. ಇವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮಾದೇವ, ಇನ್ ಮುಂದೆ ನನಗೆ ಕೂಡ ಗೆಳೆಯನೇ ತಮ್ಮ. ಇಲ್ಲಿ ನೋಡಪ್ಪ ಮಾದೇವ, ಇಲ್ಲಿ ತುಂಬಾ ತಂಪಾಗಿರುತ್ತೆ. ಈ ಎಣ್ಣೆಗೆ, ತಾಳೆ ಹಣ್ಣಿಗೆ ಯಾವ ರೀತಿಯ ತೊಂದರೆ ಕೂಡ ಈ ಊರಲ್ಲಿ ಇಲ್ಲ. ಎಷ್ಟೇ ಬಿಸಿಲು ಕಾಲದಲ್ಲಿ ಕೂಡ ನಾವೆಲ್ಲರೂ ಸಂತೋಷವಾಗಿ ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಹೇಗಿದ್ರು ನಮ್ಮ ದೊಡ್ಡವರ ಆಲೋಚನೆ ತುಂಬಾ ಗ್ರೇಟೇ. ಬಾರೋ, ಒಂದು ತಾಳೆ ಹಣ್ಣನ್ನು ತಿನ್ನೋ, ತುಂಬಾ ಚೆನ್ನಾಗಿರುತ್ತೆ. ಸರಿ ಅಣ್ಣ, ನನಗೂ ಕೂಡ ಒಂದು ಹಣ್ಣು ಕೊಡಿ. ಅದಕ್ಕೇನಪ್ಪ, ಕಡ್ದು ಕೊಡ್ತೀನಿರು. ಹಾಗೆ ಅಂತ ಯಾದವಣ್ಣ ಒಂದು ಹಣ್ಣನ್ನು ಕಡ್ದು ಕೊಟ್ರು. ಸುಧಾಕರ್, ಮಾದೇವ್ ಇಬ್ಬರು ಸೇರ್ಕೊಂಡು ತಂಪಾಗಿರುವ ಜಾಗದಲ್ಲಿ ಕೂತ್ಕೊಂಡು ಹಳೆಯ ವಿಚಾರವನ್ನು ಮಾತಾಡ್ಕೊಂಡು ಹಣ್ಣನ್ನು ತಿಂತಾ ಇದ್ರು. ಲೇ ಸುಧಾ, ನಾವು ಸಣ್ಣ ವಯಸ್ಸಲ್ಲಿ ಬಿಸಿಲು ಕಾಲದಲ್ಲಿ ನದಿಗೆ ಈಜಕ್ಕೋದಾಗ ಮಾಸ್ಟ್ರಿಗೆ ಸಿಕ್ಕಾಕೊಂಡಿದ್ದು ಯೋಚನೆ ಇದೆಯಾ? ಯೋಚನೆ ಇಲ್ಲದೆ ಇರುತ್ತ ಕಣೋ. ನೀನೇ ತಾನೇ ಸಿಕ್ಕಾಕೊಂಡೆ, ನಾನು ತಪ್ಪಿಸ್ಕೊಂಡೆ ಅಲ್ವಾ? ಹಬ್ಬ, ಆವಾಗ್ಲೇ ಗೊತ್ತಾಯ್ತು ನೀನು ದೊಡ್ಡ ಬುದ್ಧಿವಂತ ಅಂತ. ಏನ್ರೋ, ತಾಳೆ ಹಣ್ಣು ತಿಂತ ತಿಂತ ಹಳೆಯ ಸಿಹಿಯಾದ ನೆನಪುಗಳೆಲ್ಲ ನೆನಪಿಗೆ ಬರ್ತಾ ಇದೀಯಾ? ಚೆನ್ನಾಗಿದ್ದೀರಾ ರಾಘವಯ್ಯನವರೇ? ಇವರೇನಾ ನೀನು ಹೇಳಿದ ದೊಡ್ಡವರು? ಹೌದಯ್ಯ, ಇವರೇ ನಮ್ಮ ಊರಿನ ತಾತಯ್ಯ. ಏನಪ್ಪ ಸುಧಾಕರು, ಈ ಹೊಸಬ್ಬ ಯಾರು? ಇವನು ನನ್ನ ಗೆಳೆಯ. ಇವನ ಹೆಸರು ಮಾದೇವ. ಇವನು ಪಟ್ಟಣದಿಂದ ಬಂದಿದ್ದಾನೆ. ನಮಸ್ಕಾರ ತಾತಯ್ಯ. ನಿಜವಾಗ್ಲೂ ನೀವು ಮಣ್ಣಿನ ಮನುಷ್ಯ. ನಿಮ್ಮ ಆಶೀರ್ವಾದ ನನಗೆ ಬೇಕಾಗಿದೆ. ಮರ ನೆಟ್ರೆ ನನ್ನ ಆಶೀರ್ವಾದ ಖಂಡಿತವಾಗಿ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ. ಮರ ಗಿಡಗಳು ನನ್ನ ಮಕ್ಕಳ ಹಾಗೆ. ತಾತಯ್ಯ, ನೀವು ಯಾಕೆ ತಾಳೆ ಮರವನ್ನು ಅಷ್ಟಾಗಿ ಬೆಳೆಸಿದೀರಾ? ನೀರು ಇಲ್ಲದಿದ್ರೆ ಊರು ಸತ್ತೋಗುತ್ತೆಯಪ್ಪ. ತಾಳೆ ಮರ ಬೆಳೆಸೋದ್ರಿಂದ ನೆಲ ಬೆಳೆಯುತ್ತೆ. ನೆಲ ಬೆಳೆದ್ರೆ ಮನುಷ್ಯ ಬೆಳೆಯುತ್ತಾನೆ. ತಾಳೆ ಮರ ಗಟ್ಟಿಯಾಗಿ ಭೂಮಿನ ಹಿಡ್ಕೊಳ್ಳುತ್ತೆ, ತೆನು ತುಂಬುತ್ತೆ, ಬೆಲೆಯನ್ನು ಕೊಡುತ್ತೆ. ಪಟ್ಟಣದಲ್ಲಿ ಇದೆಲ್ಲ ಸಿಗಲ್ಲ ತಾತಯ್ಯ. ಇಲ್ಲೇ ಸಂಪತ್ತು ಸಿಗದು. ಹಾಗೆ ಅಂತ ಮಾತಾಡ್ತಾ ಇರುವಾಗ, ತಾತಯ್ಯ, ನದಿಯ ದಡದಲ್ಲಿ ತಾಳೆ ಮರ ಬಿದ್ದಿದೆ. ಬೇರು ಬಿಸಿಲಿಗೆ ಕತ್ತಿ ಉರಿತಾ ಇದೆ. ಹೋಗಿ ಆ ಬೇರಿಗೆ ಬಿಸಿ ಆಗದ ರೀತಿ ಮಣ್ಣಾಕಿ ಬನ್ನಿ, ಹೋಗೋಣ.
ರಾಘವಯ್ಯ ಕೂಡ ಚಿನ್ನಯ್ಯನ ಜೊತೆಗೆ ಹೊರಟು ಹೋದ್ರು. ಸಮಯವನ್ನು ವ್ಯರ್ಥ ಮಾಡದೆ ಸುಧಾಕರ್ ಮಾದೇವು ಕೂಡ ಹೊರಟ್ರು. ತಾಳೆ ಮರದ ಬೇರು ಕಾಣದ ಹಾಗೆ ಮಣ್ಣನ್ನು ಮುಚ್ಚಿದ್ರು. ಇಷ್ಟೊಂದು ಕಷ್ಟಪಟ್ಟು ಮರನ ಕಾಪಾಡ್ತೀರಾ? ಮರನೇ ಇಷ್ಟು ದಿನ ನಮ್ಮನ್ನ ಕಾಪಾಡ್ತಿರೋದಪ್ಪ. ನೋಡ್ದಪ್ಪ, ಇದೇ ನಮ್ಮ ಊರಿನ ಬಲ. ಒಂದು ಮರ ಬಾಡಿ ಹೋದ್ರೆ ಒಬ್ಬ ಮನುಷ್ಯ ಬಿದ್ದೋದ ಹಾಗೇನೆ. ಹೌದಾ, ನಾನು ಪಟ್ಟಣಕ್ಕೆ ಹೋದ್ರೂ ಕೂಡ ಇಲ್ಲಿಯ ಜನರ ಬಗ್ಗೆ ಎಲ್ರಿಗೂ ಹೇಳ್ತೀನಿ. ಕಂಪನಿಯಲ್ಲಿ ಫ್ರೀ ಪ್ರಾಜೆಕ್ಟ್ನ ಎಬ್ಬಿಸ್ತೀನಿ. ಇಲ್ಲಿ ತಾಳೆ ಹಣ್ಣಿನ ಉತ್ಪತ್ತಿಗೋಸ್ಕರ ನಾನು ಕಷ್ಟಪಡ್ತೀನಿ. ಲೇ, ನೀನೇ ಕಣೋ ನನಗೆ ನಿಜವಾದ ಗೆಳೆಯ. ಇಲ್ಲಿ ನೋಡಪ್ಪ, ಮರ ಬೆಳೆದ್ರೆ ನೆರಳು ಕೊಡುತ್ತೆ, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ತಂದು ಕೊಡುತ್ತೆ. ಕತ್ತಲು ಆಗ್ತಾ ಆಗ್ತಾ ಮತ್ತೆ ಎತ್ತಿನ ಗಾಡಿ ಅವರ ಊರಿನ ಕಡೆಗೆ ಹೋಯಿತು. ಮಾದೇವನ ಹೃದಯ ಮಾತ್ರ ತಾಳೆ ಮರದ ಗ್ರಾಮದಲ್ಲೇ ಉಳಿಯಿತು. ಲೇ ಸುಧಾ, ಮುಂದಿನ ವರ್ಷ ಮತ್ತೆ ಬರ್ತೀನಿ ಕಣೋ. ತಾಳೆ ಹಣ್ಣು ನಿನಗೋಸ್ಕರ ಸಿದ್ಧವಾಗಿರುತ್ತೆ. ತುಂಬಾ ಸಮಯದ ನಂತರ ಇಬ್ಬರು ಮನೆಗೆ ಬಂದ್ರಾ? ಸರಿ ಸರಿ, ಹೋಗಿ ಕೈಕಲ್ ಮುಖನ ತೊಳ್ಕೊಂಬನ್ನಿ. ಹೋಗಿ. ಮರುದಿನ ರಾಘವ್ ಕೈಯಲ್ಲಿ 1,00,000 ರೂಪಾಯಿಯನ್ನು ಇಟ್ಕೊಂಡು, ಲೇ ಸುಧಾ, ಈ ಹಣ ತಗೊಳ್ಳೋ. ಇಷ್ಟೊಂದು ಹಣ ನನಗೆ ಯಾಕೋ? ಒಬ್ಬ ರೈತನಾಗಿ ನೀ ಎಷ್ಟು ಕಷ್ಟದಲ್ಲಿದ್ದೀಯ ಅಂತ ನನಗೆ ಗೊತ್ತು. ನಮ್ಮ ಸ್ನೇಹಕ್ಕೋಸ್ಕರ ಸಾಲದವರು ಮನೆಗೆ ಬಂದಾಗ ನನ್ನ ಗೆಳೆಯ ಮನೆಗೆ ಬಂದಿದ್ದಾನೆ ಬರಬೇಡಿ ಅಂತ ನೀನು ತಡೆದಿದ್ದು ನಾನು ನೋಡ್ದೆ ಕಣೋ. ಬೇಡ ಕಣೋ, ಈ ಹಣವನ್ನು ಕೊಟ್ಟು ನಮ್ಮ ಸಂಬಂಧವನ್ನು, ಲೇ, ಎಷ್ಟು ದೊಡ್ಡ ತಡೆ ಬಂದರೂ ನಮ್ಮ ಸಂಬಂಧನ ಏನು ಮಾಡೋಕ್ಕಾಗಲ್ಲ. ಏನಮ್ಮ ಜ್ಯೋತಿ, ನನ್ನ ಅಣ್ಣ ಅಂತ ಕರೆದಿದ್ದು ಮನಸಾರೆ ಅಂತ ನಾನು ಇಷ್ಟು ವರ್ಷ ತಿಳ್ಕೊಂಡಿದ್ದೆ. ಅದು ಬರೀ ಬಾಯಿ ಮಾತು ಅಂತ ನನಗೆ ಇವಾಗ್ಲೇ ಅರ್ಥ ಆಗಿದ್ದು. ಅಣ್ಣ, ಅವರು ಸಾಲ ಮಾಡಿದ್ದಾರೆ ಅಂತ ನಿಮ್ ಜೊತೆ ಹೇಳಿ ಸಾಲನ ತಗೊಳ್ಳಿ ಅಂತ ಹೇಳಿದೆ. ಆದ್ರೆ ಅವ್ರು ನನ್ನ ಮಾತು ಕೇಳಲಿಲ್ಲ. ನನ್ನ ಏನ್ ಮಾಡಿ ಅಂತೀರಾ? ಸುಧಾಕರ್ ಏನು ಮಾತನಾಡದೆ ಮಾಧವ್ ಕೈಯಿಂದ ಹಣವನ್ನು ಪಡೆದುಕೊಂಡ. ಕಟ್ಬೇಕಾದ ಜಾಗದಲ್ಲಿ ಕಟ್ಟಿದ. ನೀವು ಕೂಡ ಇದೇ ಗ್ರಾಮದಲ್ಲಿ ಏನಾದ್ರೂ ಬೆಳೆದಿದ್ದೀರಾ? ನಿಮ್ಮ ಊರಲ್ಲೂ ತಾಳೆ ಮರ, ತಾಳೆ ಹಣ್ಣನ್ನು ತಿಂದಿದ ನೆನಪುಗಳು ನಿಮ್ಮ ಬಳಿ ಇದೆಯಾ? ಹಾಗಾದ್ರೆ ಕಮೆಂಟ್ ರೂಪದಲ್ಲಿ ನಿಮ್ಮ ಕಮೆಂಟ್ನ ನಮ್ಮ ಜೊತೆ ಹಂಚಿಕೊಳ್ಳಿ.